ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಕಪ್ಪಟ್ಟು ವಾರ್ಡ್ರೋಬ್ ಅಥವಾ ಬಟ್ಟೆಗಳು ಯಾವಾಗಲೂ ಮೆಸ್ಸಿಯಾಗೇ ಇರುತ್ತಾ? ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಬಟ್ಟೆಗಳನ್ನು ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ನೀಟಾಗಿ ಜೋಡಿಸಲಿಕ್ಕೆ ಕೆಲವೊಂದು ಉಪಾಯಗಳನ್ನು ನೋಡೋಣ. ಇಲ್ಲಿ ನೋಡ್ತಾ ಇದ್ದರೆ ಫಸ್ಟ್ ಬಂದುಬಿಟ್ಟು ಇದು ಮಲ್ಟಿಪರ್ಪಸ್ ಹ್ಯಾಂಗರ್ ಅಂತ ಹೇಳ್ಬೋದು. ಇದನ್ನು 40 ರೂಪಾಯಿಗೆ ನಾನು ಲೋಕಲ್ ಮಾರ್ಕೆಟಿಂದ ತೊಗೊಂಡಿರೋದು. ಇದರಲ್ಲಿ ಹಲವಾರು ಪ್ಯಾಂಟ್ಸ್ಗಳನ್ನು, ಕುರ್ತಾಗಳನ್ನು ಅಥವಾ ಚೂಡಿದಾರಗಳನ್ನು ಚೆನ್ನಾಗಿ ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ಚೆನ್ನಾಗಿ ಜೋಡಿಸ್ಕೊಳ್ಬೋದು, ನೀಟಾಗಿ ಕಾಣುತ್ತೆ. ಈ ಥರ ಹ್ಯಾಂಗರಲ್ಲೂ ಒಂದು ಪ್ರಾಬ್ಲಮ್ ಇರುತ್ತೆ, ಏನಂದರೆ ಇದರ ಹಿಡಿಕೆ ಏನಿರುತ್ತಲ್ವ ಸರಿಯಾಗಿ ಕರ್ವ್ ಆಗಿರಲ್ಲ. ಕಪ್ಪಟ್ಟಲ್ಲಿ ನಮ್ಮ ರಾಡ್ ಇರುತ್ತಲ್ವ, ಆ ರಾಡ್ ರೌಂಡ್ ಆಗಿದ್ದರೆ ಇದು ಪದೇ ಪದೇ ಈ ಹ್ಯಾಂಗರ್ ಕೆಳಗಡೆ ಬೀಳ್ತಾ ಇರುತ್ತೆ, ಅವಾಗ ಇದು ಯೂಸ್ ಆಗಲ್ಲ. ಅದ್ರ ಬದಲು ಈ ಥರ ಚಪ್ಪಟ್ಟಿಯಾದಂಥ ರಾಡ್ ಇದ್ದರೆ ಸರಿಯಾಗಿ ಹಿಡ್ಕೊಳ್ಳುತ್ತೆ. ತಗೊಳ್ಳುವಾಗ ಸರಿಯಾಗಿ ಕರ್ವ್ ಇರುವಂತಹ ಈ ಥರ ಹ್ಯಾಂಗರ್ಗಳನ್ನು ತೊಗೊಂಡ್ರೆ ಬಹಳ ಒಳ್ಳೆಯದು. ನಮ್ಮ ಹತ್ರ ತುಂಬಾ ಹ್ಯಾಂಡ್ ಬ್ಯಾಗ್ಸು, ಕ್ಲಚಸ್, ಪರ್ಸ್ ಎಲ್ಲ ಇರುತ್ತೆ, ಆದರೆ ಇಡ್ಲಿಕ್ಕೆ ಜಾಗನೇ ಇರಲ್ಲ. ಕೆಲವೊಂದು ಇಟ್ಟಲ್ಲೇ ಹಾಳಾಗುತ್ತೆ, ಇನ್ನು ಕೆಲವೊಂದು ಜಾಗ ಇಲ್ಲದೆ ಅಲ್ಲಿ ಇಲ್ಲಿ ತುರುಕಿನೇ ಹಾಳಾಗಿಬಿಡತ್ತೆ. ಅದಕ್ಕಾಗಿ ನೀವು ಈ ಥರ ಹ್ಯಾಂಡ್ ಬ್ಯಾಗ್ ಆರ್ಗನೈಸರನ್ನು ತೊಗೊಳ್ಬೋದು. ಇದನ್ನು ಮೀಶೋದಲ್ಲಿ ತೊಗೊಂಡಿರೋದು 127 ರುಪೀಸ್ಗೆ, 127 ರೂಪಾಯಿಗೆ. ಸುಮಾರಷ್ಟು ಪರ್ಸು, ಬ್ಯಾಗ್ಗಳನ್ನು ಇದರಲ್ಲಿ ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ಅಥವಾ ಒಂದು ಪೌಚಲ್ಲೇ 2-3 ಇಟ್ಬಿಟ್ಟು ನೀವು ಹ್ಯಾಂಡ್ ಬ್ಯಾಗನ್ನು ಸ್ಟೋರ್ ಮಾಡ್ಕೊಳ್ಬೋದು. ತುಂಬ ಸ್ಪೇಸ್ ಕೂಡ ಹಿಡಿಯಲ್ಲ ಇದಕ್ಕೆ. ಹಾಗೆ ಇದಕ್ಕೆ ಹ್ಯಾಂಗರ್ ಇರೋದ್ರಿಂದ ಎಲ್ಲಿ ಬೇಕೋ ಅಲ್ಲಿ ನೀವು ಹ್ಯಾಂಗ್ ಮಾಡಿ ಇಟ್ಕೊಳ್ಬೋದು. ಒಂದು ರೀತಿ ಎಲ್ಲ ಬ್ಯಾಗ್ಸ್ಗಳು ಕೂಡ ಒಟ್ಟಿಗೆ ಇಟ್ಟಾಗ ನಮಗೆ ಯಾವಾಗ ಬೇಕೋ ಅದನ್ನು ನಾವು ಈಸಿಲಿ ಆಕ್ಸೆಸ್ ಮಾಡ್ಕೊಳ್ಬೋದು. ಹಾಗೆ ನೆಕ್ಸ್ಟ್ ಬಂದು ಇದು ಇನ್ನರ್ ವೇರ್ಸ್ಗಳನ್ನು, ಸಾಕ್ಸ್ಗಳನ್ನು, ಹಾಗೆ ಪರ್ಸ್ನಲ್ ಐಟಮ್ಗಳನ್ನು ಇಡಲಿಕ್ಕೆ ಈ ಒಂದು ಆರ್ಗನೈಸರ್ ತುಂಬ ಚೆನ್ನಾಗಿರುತ್ತೆ. ಇದು 169ಗೆ ಮೀಶೋದಲ್ಲಿ ತೊಗೊಂಡಿರೋದು. ತುಂಬ ಚೆನ್ನಾಗಿದೆ ಇದು, ನಾನು ಅಂದ್ಕೊಳಕ್ಕಿಂತ ದೊಡ್ಡದಾಗಿದೆ. ಹಾಗೆ ತುಂಬ ವಸ್ತುಗಳು ಇದರಲ್ಲಿ ನಾವು ಸ್ಟೋರ್ ಮಾಡ್ಕೊಳ್ಬೋದು. ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ, ಹಾಗೆ ಈಸಿಲಿ ಆಕ್ಸೆಸಿಬಲ್ ಆಗಿರುತ್ತೆ. ಬಟ್ಟೆಗಳನ್ನು ಜೋಡಿಸ್ಲಿಕ್ಕೆ ಈ ಒಂದು ಹ್ಯಾಂಗಿಂಗ್ ಆರ್ಗನೈಸರ್ ಅಂತೂ ಇರಲೇಬೇಕು ಅಂತ ಹೇಳ್ಬೋದು. ಯಾಕಂದರೆ ಭಾಳಷ್ಟು ಬಟ್ಟೆಗಳನ್ನು ಒಂದ್ರ ಮೇಲೊಂದು ಜೋಡಿಸ್ಕೋಬೋದು. ನಾನಿಲ್ಲಿ ನನ್ನ ಹಸ್ಬೆಂಡಿನ ಎಲ್ಲ ಜೀನ್ಸ್ ಪ್ಯಾಂಟ್ಗಳನ್ನು ಜೋಡಿಸಿದ್ದೀನಿ ಒಂದ್ರ ಮೇಲೊಂದು. ತುಂಬ ಚೆನ್ನಾಗಿ ಕಾಣುತ್ತೆ, ಹಾಗೆ ನೀಟಾಗಿರುತ್ತೆ ನೋಡಲಿಕ್ಕೆ. ಸ್ವೆಟರ್, ಜಾಕೆಟು, ಹುಡೀಸ್ಗಳಿಗೇ ತುಂಬ ಜಾಗ ಬೇಕಾಗತ್ತೆ. ಅದಕ್ಕೆ ಇವುಗಳನ್ನೆಲ್ಲ ಹ್ಯಾಂಗರ್ಗೆ ಹಾಕಿದರೆ ಜಾಸ್ತಿ ಜಾಗ ಬೇಕಾಗಲ್ಲ. ಒಂದು ಕಾರ್ನರಲ್ಲಿ ಇದನ್ನು ಸ್ಟೋರ್ ಮಾಡ್ಕೊಳ್ಬೋದು. ನಾರ್ಮಲಿ ಮೆಶ್ ಬ್ಯಾಗ್ಸ್ಗಳನ್ನೆಲ್ಲ ನಾವು ವಾಷಿಂಗ್ ಮಿಷಿನಲ್ಲಿ ಯೂಸ್ ಮಾಡ್ತೇವೆ, ಆದರೆ ನಾನು ಇದರಲ್ಲಿ ಮಕ್ಕಳ ಸಾಕ್ಸು, ಕ್ಯಾಪ್ಸ್ಗಳನ್ನು ಇಡಲಿಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಚಿಕ್ಕ ಪುಟ್ಟ ಮಕ್ಕಳ ಬಟ್ಟೆಗಳಿಗೆ ತುಂಬ ಬೆಸ್ಟ್ ಆಗಿರುತ್ತೆ. ಸೊ ಈ ಸಾಕ್ಸ್ಗಳು, ಕ್ಯಾಪ್ಸ್ಗಳಿಂದಲೇ ತುಂಬ ಕ್ಲಟ್ಟರಾಗಿ ಕಾಣುತ್ತೆ ವಾರ್ಡ್ರೋಬು. ಹಾಗಾಗಿ ಈ ಥರ ಒಂದು ಪೌಚನ್ನು ಇಟ್ಕೊಂಡ್ರೆ ಬಹಳ ಒಳ್ಳೆಯದಾಗಿರುತ್ತೆ. ಸೊ ಇದನ್ನು ಕೂಡ ನಾನು ಲೋಕಲ್ ಮಾರ್ಕೆಟಿಂದ ತೊಗೊಂಡಿರೋದು 20 ರುಪೀಸ್ಗೆ. ಸೊ ಸ್ನೇಹಿತರೆ, ಈ ಎಲ್ಲ ವಸ್ತುಗಳನ್ನು ಯೂಸ್ ಮಾಡಿಕೊಂಡು ನಮ್ಮ ವಾರ್ಡ್ರೋಬ್ಗಳನ್ನು ನಾವು ತುಂಬ ಚೆನ್ನಾಗಿ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಬೋದು. ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.